ಈ ಮೂರು ಜನರಲ್ಲಿ ನಾನು ಇಬ್ಬರನ್ನ ದೊಡ್ಡ ಏನು ಸೀರಿಯಸ್ ಆಗಿ ತಗೊಳಕ್ಕಿಲ್ಲ. ಯಾರು ಗೊತ್ತಾದು? ಈ ಹರಿಪ್ರಸಾದ್ ಮತ್ತು ಈ ಪ್ರಿಯಾಂಕಾ ಖರ್ಗೆ. ನೋಡಿ, ಈ ಹರಿಪ್ರಸಾದ್ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಈ ಹರಿಪ್ರಸಾದ್ ಅನ್ನೋ ಮನುಷ್ಯ ಇದ್ದಾನಲ್ವ, ಮೋಸ್ಟ್ಲಿ ಇವ್ರ ಜೀವನದಲ್ಲಿ ಒಂದೇ ಒಂದು ಸಾರಿ ಎಲೆಕ್ಷನಲ್ಲಿ ಗೆದ್ದಿರ್ಬೇಕು ಅಷ್ಟೇ. ನಂದೇನೋ ತಪ್ಪಿದರೆ ಯಾರಾದ್ರು ತಿದ್ದಿ. ನನಗಿರೋ ಮಾಹಿತಿ, ಈ ಮನುಷ್ಯ ಇಡೀ ಜೀವನದಲ್ಲಿ ಒಂದೇ ಒಂದು ಸಾರಿ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾನೆ. ಮಿಕ್ಕ ಇಡೀ ಜೀವಮಾನವೆಲ್ಲವನ್ನೂ ಕೂಡ ಅವರ ಹೈಕಮಾಂಡಿಗೆ ಬೊಕೆಟ್ ಅಂದರೆ ಸಣ್ಣದಾಗುತ್ತೆ. ಅಂಡೆ ಹಿಡಿದು ತನ್ನ ರಾಜಕೀಯ ಅಸ್ತಿತ್ವನ ಉಳಿಸ್ಕೊಂಡಿರೋ ಮನುಷ್ಯ. ಈ ಮನುಷ್ಯ ಇವತ್ತು ಏನು ಹೇಳ್ತಾರೆ, ಈ ಆಪರೇಷನ್ ಸಿಂಧೂರ ಅನ್ನೋದು, ಇದು ಏನು ಕದನ ವಿರಾಮ ಮಾಡಿದ್ರಲ್ವ, ಸೀಸ್ ಫೈರ್, ಇದು ಮಾಡಿರೋದು ಬ್ಲಂಡರ್ ಅಂತ ಕರೆದವ್ರೆ. ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದೇ ದಾಟಿನಲ್ಲಿ ಕರೆದವ್ರೆ. ಇದೇನು ಗೊತ್ತಾ, ಈ ಹರಿಪ್ರಸಾದ್ ಅವ್ರದ್ದು ಕತೆ. ಈ ಹರಿಪ್ರಸಾದು ಇವಾಗ ಮೋಸ್ಟ್ಲಿ ಕರ್ನಾಟಕದಲ್ಲಿ ಸಚಿವ ಸಂಪುಟ ಏನೋ ಪುನರ್ರಚನೆ ಮಾಡೋ ಲೆಕ್ಕದಲ್ಲಿದ್ದಾರೆ. ಈಗ ಒಂದು ಮಂತ್ರಿ ಪದವಿನ ಗಿಟ್ಟಿಸ್ಕೋಬೇಕು ಅನ್ನೋ ಕಾರಣಕ್ಕೆ ತನ್ನ ಹೈಕಮಾಂಡಿಗೆ ಮೆಚ್ಚಿಸೋದಕ್ಕೆ ಈ ಹೇಳಿಕೆಗಳನ್ನ ಕೊಡ್ತಿರೋದು. ಹೌದು, ಇವ್ರ ರಾಜಕೀಯ ಜೀವನ ಹಿಂಗೆ ಇರೋದು. ಬರೀ ಅಂಡೆ ಹಿಡಿದು ಹೈಕಮಾಂಡ್ನ ಮೆಚ್ಚಿಸಿ ಏನಾದರೂ ಗಿಟ್ಟಿಸ್ಕೊಳ್ಳೋದಕ್ಕೆ. ಇವಾಗ ಕೇಂದ್ರದಲ್ಲಿ ಇಲ್ಲ ಆ ಮನುಷ್ಯ, ಯಾಕೆಂದರೆ ಕೇಂದ್ರದಲ್ಲಿ ಅವ್ರು ಏನು ಅಧಿಕಾರದಲ್ಲಿ ಇಲ್ಲ. ಅದಕ್ಕೆ ಈಗ ರಾಜ್ಯಕ್ಕೆ ಬಂದವ್ರೆ. ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ, ಆ ಖರ್ಗೆ ಅನ್ನೋ ಹೆಸರನ್ನು ತೆಗೆದುಬಿಟ್ಟು ಬರೀ ಪ್ರಿಯಾಂಕ್ ಅಂತ ಹೋದರೆ ಈ ಮನುಷ್ಯನಿಗೆ 10,000 ಓಟ್ ತೊಗೊಳೋದಕ್ಕೂ ಯೋಗ್ಯತೆ ಇಲ್ಲ. ಎಲ್ಲದರಲ್ಲೂ ಮುರ್ತು ಉಸ್ಕೊಂಬರ್ತಾರೆ, ನಂದೆಲ್ಲಿಕ್ಲಿ ಅಂತ. ಇವರಿಗೆಲ್ಲ ಇತಿಹಾಸನೇ ಗೊತ್ತಿಲ್ಲ. ಇವತ್ತು ಏನು ಈ ಕದನ ವಿರಾಮನ ಬ್ಲೆಂಡರು ಅಂತ ಹೇಳಿ ಇಂದಿರಾ ಗಾಂಧಿ ಫೋಟೋ ಹಚ್ತಿದ್ದಾರೆ. ಇದೇ ಕಾಂಗ್ರೆಸ್ನ ಈ ಅಯೋಗ್ಯರು, ಈ ಅಪ್ರಯೋಜಕರು, ಈ ಭ್ರಷ್ಟರು ನಮ್ಮ ಸೇನೆ 6ನೇ ತಾರೀಕು ರಾತ್ರಿ ಹೋಗಿ ಉಗ್ರಗಾಮಿಗಳ ಅಡಗುತಾಣಗಳನ್ನ ಹೊಡೆದು ಬಂದಾಗ ಬೆಳಗ್ಗೆ 6 ಗಂಟೆಗೆ ಒಂದು ಪೋಸ್ಟ್ ಹಾಕ್ತಾರೆ, ಗಾಂಧೀಜಿದು ಪೋಸ್ಟ್ ಹಾಕ್ಬಿಟ್ಟು ಶಾಂತಿ ಅಂತ ಹೇಳ್ತಾರೆ. ಅದೇ ಯುದ್ಧ ವಿರಾಮ ಆದರೆ ಇಂದಿರಾ ಗಾಂಧಿ ಫೋಟೋ ಹಚ್ತಾರೆ. ಹೌದು, ಅಂದರೆ ನೋಡಿ ಇವ್ರದ್ದು ಹೆಂಗಿದೆ ಡಬಲ್ ಸ್ಟ್ಯಾಂಡರ್ಡು. ಇಂದಿರಾ ಗಾಂಧಿ ಫೋಟೋ ಹಚ್ಚಿ ನರೇಂದ್ರ ಮೋದಿ ಇಂದಿರಾ ಗಾಂಧಿ ಮುಂದೆ ಏನೂ ಇಲ್ಲ ಅಂತ. ಈ ಗೆಲುವನ್ನು ಇವರು ಸಂಭ್ರಮಿಸೋಕ್ಕಾಗದೆ ಈ ಕೊಳಕು ಮನಸ್ಥಿತಿಗಳು, ಈ ಕ್ರೆಡಿಟ್ನ ಸೇನೆಗೆ ಕೊಡಬೇಕು. ನರೇಂದ್ರ ಮೋದಿ ಇದರಲ್ಲಿ ಏನಿಲ್ಲ ಅನ್ನೋದಾದರೆ 1971ರಲ್ಲಿ ಆಗಿದ್ದನ್ನು ಏನು ಇಂದಿರಾ ಗಾಂಧಿ ಏನು ಗನ್ ತಗೊಂಡು ಹೋಗಿದ್ರು ಅಲ್ಲಿ ಬಾರ್ಡ್ರಲ್ಲಿ ಯುದ್ಧ ಮಾಡೋಕ್ಕೆ. ಇಂದಿರಾ ಗಾಂಧಿಗೆ ಯಾಕೆ ಕ್ರೆಡಿಟು? ಯಾಕೆ ಇಂದಿರಾ ಗಾಂಧಿ ಕ್ರೆಡಿಟು? ಸೇನೆ ಕೊಡ್ರಿ. ನಿಜ, ಗೆದ್ದಿದ್ದು ಅವತ್ತೂ ಕೂಡ ಸೇನೆನೇ, ಯುದ್ಧ ಮಾಡಿದ್ದು ಅವತ್ತು ಸೇನೆನೇ. ಆದರೆ ನಿಜವಾಗ್ಲೂ ಸೋತಿದ್ದು ಇಂದಿರಾ ಗಾಂಧಿ ಅವತ್ತು. ಹೌದು, ನಿಜವಾಗ್ಲೂ ಸೋತಿದ್ದು ಇಂದಿರಾ ಗಾಂಧಿನೇ ಅವತ್ತು. ರಾಜತಾಂತ್ರಿಕ ವಿಚಾರ ಬಂದಾಗ ರಾಜತಾಂತ್ರಿಕವಾಗಿ ಏನೇನೆಲ್ಲ ಮಾಡ್ಬೋದಾಗಿತ್ತು, ಟೇಬಲ್ ಮೇಲೆ ಇಂದಿರಾ ಗಾಂಧಿ ಸೋತರು. 93,000 ಜನ ಸೈನಿಕರನ್ನ ಪಾಕಿಸ್ತಾನದವ್ರನ್ನ ವಾರ್ ಫೀಸ್ನರಾಗಿ ಇಟ್ಕೊಂಡಿತ್ತಲ್ಲ ನಮ್ಮ ಸೇನೆ. ಏನು ಮಾಡಿದ್ರಿ ಅವ್ರನ್ನ? 3 ವರ್ಷ ಬಿಟ್ಟು ಊಟ ಹಾಕಿದ್ರಲ್ಲ ಅವರಿಗೆ. ಯಾರಪ್ಪನ ದುಡ್ಡಲ್ಲಿ ಊಟ ಹಾಕಿದ್ರಿ ನೀವು? ಆಮೇಲೆ ನೀವು ಸಿಮ್ಲಾ ಒಪ್ಪಂದ ಮಾಡ್ಬಿಟ್ಟು ಬಿಟ್ಟು ಕಳಿಸಿಬಿಟ್ರಲ್ಲ ಅವ್ರನ್ನ. ಏನು ಇನ್ಪುಟ್ ತೊಗೊಂಡ್ರಿ ಅವತ್ತು ನೀವು? ಯಾಕೆ ಅವತ್ತು ನೀವು ಪಿಒಕನ ಕೇಳಲಿಲ್ಲ? ಉತ್ತರ ಕೊಡ್ರಿ ಕಾಂಗ್ರೆಸ್ನವ್ರೆ. ಇವತ್ತೇನು ಸೇನೆ ಯುದ್ಧ ಮಾಡಿರಲಿಲ್ಲ, ಅವತ್ತು ಯುದ್ಧ ಮಾಡಿತ್ತು. ಅವತ್ತು 93,000 ಜನ ಯುದ್ಧ ಕೈದಿಗಳನ್ನಾಗಿ ಇಟ್ಕೊಂಡಿದ್ರು ಪಾಕಿಸ್ತಾನಿ ಸೇನೆನ. ಯಾಕೆ ಬಿಟ್ಟು ಕಳಿಸಿದ್ರಿ ಅವತ್ತು? ಇದು ಬ್ಲೆಂಡರ್ ಅಲ್ವಾ ಹರಿಪ್ರಸಾದ್ ಅವರೇ? ಬ್ಲೆಂಡರ್ ಅಲ್ವಾ ಇದು? ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ಇದು ಬ್ಲೆಂಡರ್ ಅಲ್ವಾ? TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಆಪರೇಷನ್ ಸಿಂಧೂರ ಇದರ ವಿಜಯೋತ್ಸವವನ್ನು ಕೂಡ ಸಂಪೂರ್ಣವಾಗಿ ಆಚರಣೆ ಮಾಡೋಕ್ಕಾಗದೇ ಇರೋವಂಥ ಈ ಕಾಂಗ್ರೆಸ್ನ ಕೆಲವು ಮನಸ್ಥಿತಿಗಳಿದಾವಲ್ಲ, ಅದರಲ್ಲಿ ಪ್ರಿಯಾಂಕಾ ಖರ್ಗೆ, ಅನಿಲ್ ಲಾರ್ಡು, ಆಮೇಲೆ ಹರಿಪ್ರಸಾದ್, ಈ 3 ಜನರಲ್ಲಿ ನಾನು ಇಬ್ಬರನ್ನ ದೊಡ್ಡ ಏನು ಸೀರಿಯಸ್ ಆಗಿ ತಗೊಳಕ್ಕಿಲ್ಲ. ಯಾರು ಗೊತ್ತಾದು? ಈ ಹರಿಪ್ರಸಾದ್ ಮತ್ತು ಈ ಪ್ರಿಯಾಂಕಾ ಖರ್ಗೆ. ನೋಡಿ, ಈ ಹರಿಪ್ರಸಾದ್ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಈ ಹರಿಪ್ರಸಾದ್ ಅನ್ನೋ ಮನುಷ್ಯ ಇದ್ದಾನಲ್ವ, ಮೋಸ್ಟ್ಲಿ ಇವ್ರ ಜೀವನದಲ್ಲಿ ಒಂದೇ ಒಂದು ಸಾರಿ ಎಲೆಕ್ಷನಲ್ಲಿ ಗೆದ್ದಿರ್ಬೇಕು ಅಷ್ಟೇ. ನಂದೇನೋ ತಪ್ಪಿದರೆ ಯಾರಾದ್ರು ತಿದ್ದಿ. ನನಗಿರೋ ಮಾಹಿತಿ, ಈ ಮನುಷ್ಯ ಇಡೀ ಜೀವನದಲ್ಲಿ ಒಂದೇ ಒಂದು ಸಾರಿ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾನೆ. ಮಿಕ್ಕ ಇಡೀ ಜೀವಮಾನವೆಲ್ಲವನ್ನೂ ಕೂಡ ಅವರ ಹೈಕಮಾಂಡಿಗೆ ಬೊಕೆಟ್ ಅಂದರೆ ಸಣ್ಣದಾಗುತ್ತೆ. ಅಂಡೆ ಹಿಡಿದು ತನ್ನ ರಾಜಕೀಯ ಅಸ್ತಿತ್ವನ ಉಳಿಸ್ಕೊಂಡಿರೋ ಮನುಷ್ಯ. ಈ ಮನುಷ್ಯ ಇವತ್ತು ಏನು ಹೇಳ್ತಾರೆ, ಈ ಆಪರೇಷನ್ ಸಿಂಧೂರ ಅನ್ನೋದು, ಇದು ಏನು ಕದನ ವಿರಾಮ ಮಾಡಿದ್ರಲ್ವ, ಸೀಸ್ ಫೈರ್, ಇದು ಮಾಡಿರೋದು ಬ್ಲಂಡರ್ ಅಂತ ಕರೆದವ್ರೆ.
ಪ್ರಿಯಾಂಕ ಖರ್ಗೆ ಅವರು ಕೂಡ ಅದೇ ದಾಟಿನಲ್ಲಿ ಕರೆದವ್ರೆ. ಇದೇನು ಗೊತ್ತಾ, ಈ ಹರಿಪ್ರಸಾದ್ ಅವ್ರದ್ದು ಕತೆ. ಈ ಹರಿಪ್ರಸಾದು ಇವಾಗ ಮೋಸ್ಟ್ಲಿ ಕರ್ನಾಟಕದಲ್ಲಿ ಸಚಿವ ಸಂಪುಟ ಏನೋ ಪುನರ್ರಚನೆ ಮಾಡೋ ಲೆಕ್ಕದಲ್ಲಿದ್ದಾರೆ. ಈಗ ಒಂದು ಮಂತ್ರಿ ಪದವಿನ ಗಿಟ್ಟಿಸ್ಕೋಬೇಕು ಅನ್ನೋ ಕಾರಣಕ್ಕೆ ತನ್ನ ಹೈಕಮಾಂಡಿಗೆ ಮೆಚ್ಚಿಸೋದಕ್ಕೆ ಈ ಹೇಳಿಕೆಗಳನ್ನ ಕೊಡ್ತಿರೋದು. ಹೌದು, ಇವ್ರದ್ದು ರಾಜಕೀಯ ಜೀವನ ಹಿಂಗೆ ಇರೋದು. ಬರೀ ಅಂಡೆ ಹಿಡಿದು ಹೈಕಮಾಂಡನ್ನ ಮೆಚ್ಚಿಸಿ ಏನಾದರೂ ಗಿಟ್ಟಿಸ್ಕೊಳ್ಳೋದಕ್ಕೆ. ಇವಾಗ ಕೇಂದ್ರದಲ್ಲಿ ಇಲ್ಲ ಆ ಮನುಷ್ಯ, ಯಾಕೆಂದರೆ ಕೇಂದ್ರದಲ್ಲಿ ಅವ್ರು ಏನು ಅಧಿಕಾರದಲ್ಲಿ ಇಲ್ಲ. ಅದಕ್ಕೆ ಈಗ ರಾಜ್ಯಕ್ಕೆ ಬಂದವ್ರೆ. ಇಷ್ಟು ದಿವಸ ಅವ್ರು ಇದ್ದಿದ್ದು ಕೇಂದ್ರದಲ್ಲೇ, ರಾಜ್ಯಕ್ಕೆ ಬಂದಿರಲಿಲ್ಲ ಅವರು. ಈಗ ಬಂದವ್ರೆ. ಬಂದು ಹಂಡೆ ಹಿಡಿದು ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಮಾಡ್ಕೊಂಡವ್ರೆ. ಸಾಕಾಗ್ತಿಲ್ಲ ಅವರಿಗೆ. ಈಗ ಅವ್ರಿಗೊಂದು ಮಂತ್ರಿ ಬೇಕು. ಆ ಕಾರಣಕ್ಕೋಸ್ಕರ ಇವತ್ತು ಇಲ್ಲದೇ ಇರೋದನ್ನೆಲ್ಲ ಮಾತಾಡ್ಬಿಟ್ಟು ತನ್ನ ಹೈಕಮಾಂಡ್ಗೆ ಖುಷಿಪಡಿಸಿ ಒಂದು ಮಂತ್ರಿನ ಕಿತ್ಕೊಳ್ಳೋ ಲೆಕ್ಕಾಚಾರ ಇದು. ಇನ್ನು ನಮ್ಮ ಪ್ರಿಯಾಂಕ ಖರ್ಗೆ ಅವರು, ಇವ್ರು ನಿಮಗೆಲ್ಲ ಗೊತ್ತೇ ಗೊತ್ತು. ಈ ಮನುಷ್ಯನೇನು ತುಂಬ ಸೀರಿಯಸ್ಸಾಗಿ ತಗೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಈ ಮನುಷ್ಯ ನಾಮಧಾರಿ. ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ. ಆ ಖರ್ಗೆ ಅನ್ನೋ ಹೆಸರನ್ನು ತೆಗೆದುಬಿಟ್ಟು ಬರೀ ಪ್ರಿಯಾಂಕ ಅಂತ ಹೋದರೆ ಈ ಮನುಷ್ಯನಿಗೆ 10,000 ಓಟ್ ತೊಗೊಳೋದಕ್ಕೂ ಯೋಗ್ಯತೆ ಇಲ್ಲ. ಎಲ್ಲದರಲ್ಲೂ ಮೂರ್ತಿ ಉಳಿಸ್ಕೊಂಬರ್ತಾನೆ, ನಂದೆಲ್ಲಿಕ್ಲಿ ಅಂತ. ಇವರಿಗೆಲ್ಲ ಇತಿಹಾಸನೇ ಗೊತ್ತಿಲ್ಲ. ಇವತ್ತು ಏನು ಈ ಕದನ ವಿರಾಮನ ಬ್ಲೆಂಡರು ಅಂತ ಹೇಳಿ ಇಂದಿರಾ ಗಾಂಧಿ ಫೋಟೋ ಹಚ್ತಿದ್ದಾರೆ. ಇದೇ ಕಾಂಗ್ರೆಸ್ನ ಈ ಅಯೋಗ್ಯರು, ಈ ಅಪ್ರಯೋಜಕರು, ಈ ಭ್ರಷ್ಟರು ನಮ್ಮ ಸೇನೆ 6ನೇ ತಾರೀಕು ರಾತ್ರಿ ಹೋಗಿ ಉಗ್ರಗಾಮಿಗಳ ಅಡಗುತಾಣಗಳನ್ನ ಒಡೆದು ಬಂದಾಗ ಬೆಳಗ್ಗೆ 6 ಗಂಟೆಗೆ ಒಂದು ಪೋಸ್ಟ್ ಹಾಕ್ತಾರೆ, ಗಾಂಧೀಜಿದು ಪೋಸ್ಟ್ ಹಾಕ್ಬಿಟ್ಟು ಶಾಂತಿ ಅಂತ ಹೇಳ್ತಾರೆ. ಅದೇ ಯುದ್ಧ ವಿರಾಮ ಆದರೆ ಇಂದಿರಾ ಗಾಂಧಿ ಫೋಟೋ ಹಚ್ತಾರೆ. ಹೌದು, ಅಂದರೆ ನೋಡಿ ಇವ್ರದ್ದು ಹೆಂಗಿದೆ ಡಬಲ್ ಸ್ಟ್ಯಾಂಡರ್ಡು. ಇಂದಿರಾ ಗಾಂಧಿ ಫೋಟೋ ಹಚ್ಚಿ ನರೇಂದ್ರ ಮೋದಿ ಇಂದಿರಾ ಗಾಂಧಿ ಮುಂದೆ ಏನೂ ಇಲ್ಲ ಅಂತ. ವೀಕ್ಷಕರೇ, ನಾವೊಂದು ತಿಳ್ಕೋಬೇಕು. ನಿಜ 1971 ಒಂದು ದಿಟ್ಟವಾದ ನಿರ್ಧಾರ, ಅದು ನಾವು ಮೆಚ್ಕೋತೀವಿ ಅದನ್ನು. ಇವತ್ತು ಏನು ಈ ಗೆಲುವನ್ನು ಇವರು ಸಂಭ್ರಮಿಸೋಕ್ಕಾಗದೆ ಈ ಕೊಳಕು ಮನಸ್ಥಿತಿಗಳು, ಈ ಕ್ರೆಡಿಟ್ನ ಸೇನೆಗೆ ಕೊಡಬೇಕು, ನರೇಂದ್ರ ಮೋದಿದು ಇದರಲ್ಲಿ ಏನಿಲ್ಲ ಅನ್ನೋದಾದರೆ 1971 ಆಗಿದ್ದನ್ನು ಏನು ಇಂದಿರಾ ಗಾಂಧಿ ಏನು ಗನ್ ತಗೊಂಡು ಹೋಗಿದ್ರು ಅಲ್ಲಿ ಬಾರ್ಡ್ರಲ್ಲಿ ಯುದ್ಧ ಮಾಡೋಕ್ಕೆ. ಇಂದಿರಾ ಗಾಂಧಿಗೆ ಯಾಕೆ ರೀ ಕ್ರೆಡಿಟು? ಯಾಕೆ ಇಂದಿರಾ ಗಾಂಧಿ ಕ್ರೆಡಿಟು? ಸೇನೆ ಕೊಡ್ರಿ. ನಿಜ, ಗೆದ್ದಿದ್ದು ಅವತ್ತೂ ಕೂಡ ಸೇನೆನೇ, ಯುದ್ಧ ಮಾಡಿದ್ದು ಅವತ್ತು ಸೇನೆನೇ. ಆದರೆ ನಿಜವಾಗ್ಲೂ ಸೋತಿದ್ದು ಇಂದಿರಾ ಗಾಂಧಿ ಅವತ್ತು. ಹೌದು, ನಿಜವಾಗ್ಲೂ ಸೋತಿದ್ದು ಇಂದಿರಾ ಗಾಂಧಿನೇ ಅವತ್ತು. ರಾಜತಾಂತ್ರಿಕ ವಿಚಾರ ಬಂದಾಗ ರಾಜತಾಂತ್ರಿಕವಾಗಿ ಏನೇನೆಲ್ಲ ಮಾಡ್ಬೋದಾಗಿತ್ತು, ಟೇಬಲ್ ಮೇಲೆ ಇಂದಿರಾ ಗಾಂಧಿ ಸೋತರು. 93,000 ಜನ ಸೈನಿಕರನ್ನ, ಪಾಕಿಸ್ತಾನದವ್ರನ್ನ ವಾರ್ ಫಿಸ್ನರಾಗಿ ಇಟ್ಕೊಂಡಿತ್ತಲ್ಲ ನಮ್ಮ ಸೇನೆ. ಏನು ಮಾಡಿದ್ರಿ ಅವ್ರನ್ನ? 3 ವರ್ಷ ಬಿಟ್ಟು ಊಟ ಹಾಕಿದ್ರಲ್ಲ ಅವರಿಗೆ. ಯಾರಪ್ಪನ ದುಡ್ಡಲ್ಲಿ ಊಟ ಹಾಕಿದ್ರಿ ನೀವು? ಆಮೇಲೆ ನೀವು ಸಿಮ್ಲಾ ಒಪ್ಪಂದ ಮಾಡ್ಬಿಟ್ಟು ಬಿಟ್ಟು ಕಳಿಸಿಬಿಟ್ರಲ್ಲ ಅವ್ರನ್ನ. ಏನು ಇನ್ಪುಟ್ ತೊಗೊಂಡ್ರಿ ಅವತ್ತು ನೀವು? ಯಾಕೆ ಅವತ್ತು ನೀವು ಪಿಒಕನ ಕೇಳಲಿಲ್ಲ? ಉತ್ತರ ಕೊಡ್ರಿ ಕಾಂಗ್ರೆಸ್ನವ್ರೆ. ಇವತ್ತೇನು ಸೇನೆ ಯುದ್ಧ ಮಾಡಿರಲಿಲ್ಲ. ಅವತ್ತು ಯುದ್ಧ ಮಾಡಿತ್ತು. ಅವತ್ತು 93,000 ಜನ ಯುದ್ಧ ಕೈದಿಗಳನ್ನಾಗಿ ಇಟ್ಕೊಂಡಿದ್ರು ಪಾಕಿಸ್ತಾನಿ ಸೇನೆನ. ಯಾಕೆ ಬಿಟ್ಟು ಕಳಿಸಿದ್ರಿ ಅವತ್ತು? ಇದು ಬ್ಲೆಂಡರ್ ಅಲ್ವಾ ಹರಿಪ್ರಸಾದ್ ಅವರೇ? ಬ್ಲೆಂಡರ್ ಅಲ್ವಾ ಇದು? ಖರ್ಗೆ ಅವರೇ, ಪ್ರಿಯಾಂಕ ಖರ್ಗೆ ಅವರೇ, ಇದು ಬ್ಲೆಂಡರ್ ಅಲ್ವಾ? ಹೇಳ್ರಿ ಖರ್ಗೆ ಅವರೇ, ಪ್ರಿಯಾಂಕ ಖರ್ಗೆ ಅವರೇ, ಇದು ಬ್ಲೆಂಡರ್ ಅಲ್ವಾ? ಯಾಕೆ ಅವತ್ತು ನೀವು ಪಿಒಕನ ಕೇಳಲಿಲ್ಲ? ನಮ್ಮ ಸೇನೆ ಹೆಚ್ಚು ಕಮ್ಮಿ ಅರ್ಧ ಪಾಕಿಸ್ತಾನನ ಅಕ್ವೈರ್ ಮಾಡ್ಕೊಂಡಿತ್ತಲ್ಲ ಅವತ್ತು. ಯಾಕೆ ಕೇಳಲಿಲ್ಲ ನೀವು? ಇದನ್ನು ನಾವೇ ನೆಹರು ಬ್ಲೆಂಡರ್ ಅಂತ ಕರೆಯನ್ವಾ? ಇಲ್ಲ ಕಾಂಗ್ರೆಸ್ ಬ್ಲೆಂಡರ್ ಅಂತ ಕರೆಯನ್ವಾ? ಇಲ್ಲ ಇಂದಿರಾ ಗಾಂಧಿ ಬ್ಲೆಂಡರ್ ಅಂತ ಕರೆಯನ್ವಾ? ಹೇಳ್ರಿ, ಉತ್ತರ ಕೊಡ್ರಿ. ಇವತ್ತು ಸೇನೆ ನಮ್ಮ ಬಾರ್ಡ್ರಿಂದ ಒಳಕೇನೆ ಹೋಗಿಲ್ಲ. ಸೇನೆ ನಮ್ಮ ಬಾರ್ಡ್ರಲ್ಲಿ ಕೂತ್ಕೊಂಡೆ ಮಿಸೈಲಲ್ಲಿ ಹೊಡೆದಾಕಿದ್ದಾರೆ ಇವತ್ತು. ಆದರೆ ಅವತ್ತು ಸೇನೆ ಒಳಗಡೆ ಹೋಗಿತ್ತು. ನೀವು ಯಾಕೆ ತೊಗೊಳ್ಳಿಲ್ಲ? ಉತ್ತರ ಕೊಡಿ. ಇದು ಒಂದು ಭಾಗ ಆದರೆ ಇನ್ನು ಮುಂದಕ್ಕೆ ಬರೋಣ. 1993 ಮುಂಬೈಯಲ್ಲಿ ದಾವೂದ್ ಇಬ್ರಾಹಿಮು ನರಮೇಧ ಮಾಡಿದ್ನಲ್ಲ. ಇವತ್ತು ಕೇಳ್ತಾ ಇದ್ದೀರಲ್ಲ ನರೇಂದ್ರ ಮೋದಿಗೆ. ಫುಲ್ಲು ಇದು ಪೆಹಲ್ಗಾಮಲ್ಲಿ ಹೊಡೆದ್ರಲ್ಲ 4 ಜನ ಉಗ್ರಗಾಮಿಗಳು. ಎಲ್ಲಿ ಅಂತ 35 ವರ್ಷ ಆಗ್ತಿದೆ. ಎಲ್ರಿ ದಾವೂದ್ ಇಬ್ರಾಹಿಮು? ಆಸೆ ಆಗಲ್ವ ನಿಮಗೆ? ಮನ ಮರ್ಯಾದೆ ಇಲ್ವಾ? ನರಮೇಧ ಮಾಡಿದ್ನಲ್ರಿ. ಎಲ್ರಿ? ನಿಮ್ಮದೇ ಸರ್ಕಾರ ಇತ್ತಲ್ಲ, ಏನು ಮಾಡಿದ್ರಿ ದಾವೂದ್ ಇಬ್ರಾಹಿಮ್ನ? ಇಲ್ಲ, ಇದು ಬ್ಲೆಂಡರ್ ಅನ್ಸಲ್ವ ನಿಮಗೆ?
26/11 ಅದೇ ಮುಂಬೈನಲ್ಲಿ ದಾಳಿ ಆಯಿತು. 170 ಜನ ಸಾಮಾನ್ಯ ನಾಗರಿಕರನ್ನ ಕೊಂದಾಕಿದ್ರಲ್ಲ, ನಿಮ್ಮದೇ ಸರ್ಕಾರ ಐತಲ್ಲ, ಏನು ಆ್ಯಕ್ಷನ್ ಆಯಿತು? ಏನಾಯ್ತು ರೀ ಆ್ಯಕ್ಷನ್ನು? ಏನು ರೀ, ಏನು ಆ್ಯಕ್ಷನ್ ತೊಗೊಂಡ್ರಿ ಅವ್ರ ಮೇಲೆ? ಏನಾದರೂ ಒಂದು ಆ್ಯಕ್ಷನ್ ಆಯಿತಾ? ಇದು ಬ್ಲೆಂಡರ್ ಅಂತ ಅನಿಸ್ಲಿಲ್ವ ನಿಮಗೆ? ಇದನ್ನೇನು ವಂಡರ್ ಅಂತ ಕರೆಯನ್ವಾ? 1991ರಿಂದ 1996ರವರೆಗೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರುಗಳನ್ನ ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಆಶೆ ಹಾಕಿದ್ರಲ್ಲ, ರಾತ್ರಿ ಮಸೀದಿಗಳಲ್ಲಿ ಮೈಕ್ ಇಟ್ಕೊಂಡು ಕೂಗ್ತಿದ್ರಲ್ಲ, ಗಂಡಸರೆಲ್ಲ ಹೊರಗಡೆ ಹೋಗಿ ಹೆಂಗಸರು ನಿಮ್ಮ ಮನೆಯಲ್ಲೇ ಬಿಟ್ಟು ಅಂತ. ಇದು ಬ್ಲೆಂಡರ್ ಅಂತ ಅನಿಸಿಲ್ವ ನಿಮಗೆ? ಅನಿಸಿಲ್ವೇನ್ರಿ? ಯಾಕೆ ಇಂದಿರಾ ಗಾಂಧಿ ನೆನಪಾಗಲಿಲ್ವ ಅವತ್ತು? ನೆನಪಾಗಲಿಲ್ವ ನಿಮಗೆ? ಇವತ್ತು ಇಂದಿರಾ ಗಾಂಧಿ ಪೋಸ್ಟರ್ ಹಾಕ್ತಿದ್ದೀರಾ, ಅವತ್ತು ನೆನಪಾಗಲಿಲ್ವಾ? 26/11 ನಿಮ್ಗೆ ನೆನಪಾಗಲಿಲ್ವಾ? ಕಾಶ್ಮೀರಿ ಪಂಡಿತರನ್ನ ಹೊರಗಡೆ ಅಥವಾ ನಿಮ್ಮ ಇಂದಿರಾ ಗಾಂಧಿ ನೆನಪಾಗಲಿಲ್ವಾ? ದಾವೂದ್ ಇಬ್ರಾಹಿಂ ಮುಂಬೈ ಮೇಲೆ ದಾಳಿ ಮಾಡಿದಾಗ ನಿಮ್ಗೆ ನೆನಪಾಗಲಿಲ್ವಾ ಇಂದಿರಾ ಗಾಂಧಿ? ಈಗ ನೆನಪಾದ್ರ? ನಿಮ್ಮ ಯೋಗ್ಯದಾಗ ಅಟ್ಲೀಸ್ಟ್ ಈಗಲಾದ್ರೂ ಆ ನೆನೆಸ್ಕೊಂತಿದ್ದೀರಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ನೀವು ನೆನೆಸ್ಕೊಂಡಿದ್ದು ದಾರಿ ಯಾವುದಾದ್ರೂ ಆಗಿರಲಿ, ಅಟ್ಲೀಸ್ಟ್ ನೆನೆಸ್ಕೊಂತಿದ್ದೀರಲ್ಲ, ಅದನ್ನಾದರೂ ಖುಷಿ ಪಡೋಣ. ಇವತ್ತು ನೀವು ಇದನ್ನು ಬ್ಲೆಂಡರು, ಅವಮಾನ, ಏನೆಲ್ಲ ಪದಗಳಲ್ಲಿ ಕರಿತೀರ್ರಿ. ನಿಮ್ಮದೇ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಇವತ್ತು ಯಾರೋ ಚಿದಂಬರಮ್ಮು, ಹೌದು, ಶಶಿ ತರೂರು, ಇಂಥವ್ರು ಇವತ್ತು ಕೇಂದ್ರ ಸರ್ಕಾರನ ಹೊಗಳ್ಬಿಟ್ಟು ಟ್ವೀಟ್ಗಳು ಮಾಡ್ತಿದ್ದಾರೆ. ಯಾವ ಚಿಲ್ಲರೆಗಳು ಕೂತ್ಕೊಂಡು ಇಲ್ದಿರೋದನ್ನ ಕಥೆಗಳು ಹೇಳ್ತಿದ್ದೀರಾ, ಇಲ್ಲಿ ಜನರನ್ನು ದಿಕ್ತಪ್ಪಿಸಿದ್ದೀರಾ? ದಿಕ್ತಪ್ಪಿಸಿದ್ದೀರೇನ್ರಿ? ಇವತ್ತು ಈ ಸಮಸ್ಯೆ ಬಂದಿರೋದೇ ನೀವುಗಳು ಮಾಡಿದ ತಪ್ಪು, ನಿಮ್ಮ ಸರ್ಕಾರಗಳು ಮಾಡಿದ ತಪ್ಪು, ನಿಮ್ಮ ಪ್ರಶ್ನಾತೀತ ನಾಯಕ ನೆಹರು ಮಾಡಿದ ತಪ್ಪು. ಅದರಿಂದ ಇವತ್ತು ಈ ಸಮಸ್ಯೆ ಆಗಿರೋದು. ಪಾಕಿಸ್ತಾನ ಮಾತು ಕೇಳ್ಕೊಂಬಿಟ್ಟು ಸೀಸ್ ಫೈರ್ ಮಾಡಿಬಿಟ್ರು. ಅವನೊಬ್ಬ ತಿಕ್ಕಲ್ ದೊರೆ, ಇವತ್ತಿನ ಪೇಪರ್ ನೋಡಿ, ಅವನೇ ಕೊಟ್ಟವನೇ ಸ್ಟೇಟ್ಮೆಂಟು. ಇದು ಉತ್ತರ ಅಂದರೆ ನೀವು ನರೇಂದ್ರ ಮೋದಿನ ಕೇಳ್ತಿದ್ರಲ್ಲ ಉತ್ತರ ಕೊಡಿ ಅಂತ. ನರೇಂದ್ರ ಮೋದಿ ಎಲ್ಲ ಕೊಡಬೇಕಾಗಿರೋದು ಉತ್ತರ. ಯಾವ ಅಯೋಗ್ಯ ತಪ್ಪು ಹೇಳಿಕೆನ ಜಗತ್ತಿಗೆ ಹರಿಸಿದ್ನಲ್ಲ, ಅವನ ಕೈನಲ್ಲೇ ಹೇಳಿಸಿದ್ದಾರೆ ಇವತ್ತು. ಖುಷಿಪಡಿ. ಇದು ಆಡಳಿತ ಅಂದರೆ, ಇದು ರಾಜಧರ್ಮ ಅಂದರೆ. ಉತ್ತರ ಯಾರ ಕೈಯಲ್ಲಿ ಹೇಳಿಸ್ಬೇಕು ಅವ್ರ ಕೈಲೇ ಹೇಳಿಸಿದ್ದಾರೆ. ಈಗ ನಿಮ್ಗೆ ಸಂತೋಷನಾ? ಇನ್ನು ನಮ್ಮ ಕರ್ನಾಟಕದ ಕಾರ್ಮಿಕ ಸಚಿವರು ಲಾರ್ಡ್ ಅವರು, ಸಂತೋಷ್ ಲಾರ್ಡ್ ಅವರು ಇವತ್ತು ಏನು ಪ್ರೆಸ್ ಮೀಟ್ನ ಕರೆದು ಅಬ್ಬಾ ನೋಡ್ಬೇಕಾಗಿತ್ತು ಅವ್ರು ಅಬ್ರ. ಏನು ಇವ್ರಿಗೆ ಯಾಕೆ ಹೋಗ್ಬೇಕು ಕ್ರೆಡಿಟು? ಸೈನ್ಯಕ್ಕೆ ಹೋಗ್ಬೇಕು, ಸೈನಿಕರಿಗೆ ಹೋಗ್ಬೇಕು. ಕರೆಕ್ಟೇ ರೀ, ಸೈನಿಕರಿಗೆ ಹೋಗಬೇಕು. ಆದರೆ ನೀವ್ಯಾಕೆ ಇಂದಿರಾ ಗಾಂಧಿ ಪೋಸ್ಟ್ ಹಾಕ್ತಿದ್ದೀರಾ? ಸೈನಿಕರು ಪೋಸ್ಟ್ ಹಾಕ್ರಿ. ಸೈನಿಕರು ಪೋಸ್ಟ್ ಹಾಕ್ರಿ. ನೀವ್ಯಾಕೆ ಇಂದಿರಾ ಗಾಂಧಿ ಪೋಸ್ಟ್ ಹಾಕ್ತಿದ್ದೀರಿ? ಇಂದಿರಾ ಗಾಂಧಿ ಯಾಕೆ ಕ್ರೆಡಿಟ್ ಕೊಡಬೇಕು? ಅಲ್ವಾ? ಏನು ನಿಮ್ಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯನ? ಏನು ಇಂದಿರಾ ಗಾಂಧಿ ಏನು ಫೈಟ್ ಮಾಡಿದ್ರು ಹೋಗಲ್ಲಿ? ಹಂಗೆ ನರೇಂದ್ರ ಮೋದಿ ಏನು ಫೈಟಿಂಗ್ ಮಾಡಿರಲಿಲ್ಲ ಅಲ್ಲಿ. ಇಲ್ಲಿ ಕೂತ್ಕೊಂಡು ಟೇಬಲ್ ಮೇಲೆ ನರೇಂದ್ರ ಮೋದಿ ಸೋದಲಿಲ್ಲ. ಇವತ್ತು ರಾಜತಾಂತ್ರಿಕವಾಗಿ ಏನೆಲ್ಲ ನಿರ್ಬಂಧಗಳಿತ್ತು ಪಾಕಿಸ್ತಾನದ ಮೇಲೆ ಮುಂದುವರೆದಿದ್ದಾವೆ. ಯಾವುದು ನಿಲ್ಲಿಸಿಲ್ಲ, ಬರೀ ಫೈರಿಂಗ್ ಮಾತ್ರ ನಿಂತಿರೋದು. ಅರ್ಥ ಮಾಡ್ಕೊಳ್ಳಿ. ರಾಜತಾಂತ್ರಿಕವಾಗಿ ಏನೆಲ್ಲ ಅವ್ರ ಮೇಲೆ ಏರಿದ್ರು ನಿಬಂಧನೆಗಳು, ಅವೆಲ್ಲ ಮುಂದುವರಿತವೆ. ಅಷ್ಟೇ ಅಲ್ಲ, ಆ ಟರ್ಕಿ, ಆ ನಿಯತ್ತಿಲ್ದಿರೋ ಟರ್ಕಿ ಇದೆಯಲ್ಲ, ನಾವು ಅವ್ರದ್ದು ಭೂಕಂಪ ಆದಾಗ, ನಮ್ಮದು ಕೊರೋನಾ ಬಂದಾಗ ಪುಕ್ಕಟೆ ವ್ಯಾಕ್ಸಿನ್ಗಳು ಕೊಟ್ಟವಲ್ಲ, ನಮ್ಮ ವ್ಯಾಕ್ಸಿನ್ ತಗೊಂಡು ಜೀವ ಉಳಿಸ್ಕೊಂಡ್ರಲ್ಲ. ನಾವು ಕೊಟ್ಟ ಔಷಧಿ ಊಟ ತಿಂದ್ಬಿಟ್ಟು ಆ ಭೂಕಂಪ ಆದಾಗ ಜೀವ ಉಳಿಸ್ಕೊಂಡ್ರಲ್ಲ, ಆ ನಿಯತ್ತಿಲ್ದಿರೋವು ಏನೋ ಅವ್ರದ್ದು ಇವತ್ತು ನಮ್ಮ ದೇಶಕ್ಕೆ ವಿಮಾನ ಹಾರಾಟ ನಿಲ್ಲಿಸಿದ್ದಾರೆ. ರಾಜತಾಂತ್ರಿಕವಾಗಿ ಯುದ್ಧ ಇನ್ನೂ ನಡೀತಿದೆ. ಇವತ್ತು ಒಂದು ಸಮಾಧಾನಕರ ವಿಚಾರ ಏನಂದರೆ, ರಾಜತಾಂತ್ರಿಕವಾಗಿ ಇನ್ನೂ ಕೂಡ ಟೇಬಲ್ ಮೇಲೂ ಕೂಡ ಈ ಸರ್ಕಾರ ಸೋತಿಲ್ಲ, ಈ ಸೇನೆನ ಸೋಲಾಗ್ಬಿಟ್ಟಿಲ್ಲ. ಇದು ಕಣ್ರಿ ತಾಕತ್ತಂದರೆ. ನೀವೇನು ಮಾಡಿದ್ರಿ ನಿಮ್ಮ ಕಾಲದಲ್ಲಿ ಮಾಡಿದ್ದೆಲ್ಲ ನಮ್ಮ ಸೇನೆ ಗೆಲ್ತು. ಆದರೆ ರಾಜತಾಂತ್ರಿಕವಾಗಿ ಟೇಬಲ್ ಮೇಲೆ ನೀವು ಸೋತ್ರಿ, ರಾಜಕಾರಣಿಗಳು ಸೋತ್ರಿ, ನೀವು ಕಾಂಗ್ರೆಸ್ನವ್ರು ಸೋತ್ರಿ. ಇದನ್ನು ಯಾರು ಬೂಟ್ ನೆಕ್ ಮಾಡಿದ್ರಿ ಅಂತೇಳಿ ಈಗ ನಾನು ಯಾರು ಬೂಟ್ ನೆಕ್ಕಿದ್ರು ಅವಾಗ ನೀವು? ಈಗ ಹೇಳ್ತಿರಲ್ಲ ಟ್ರಂಪ್ ಮಾತು ಕೇಳ್ಕೊಂಡು ಮಾಡ್ತಾವ್ರೆ, ಅವ್ರು ಮಾಡ್ತಾವ್ರು. ಹಂಗಾರೆ ಅವತ್ತು ನೀವು ಯಾರು ಬೂಟ್ ನೆಕ್ಕಿದ್ರು ಅವತ್ತು? ಉತ್ತರ ಕೊಡ್ತೀರಾ? ಸಂತೋಷ್ ಲಾಡ್ ಅವರೇ ಉತ್ತರ ಕೊಡಿ. ಸಂತೋಷ್ ಲಾಡ್ ಕಡೆಯಿಂದ ಈ ಪ್ರಶ್ನೆಗೆ ಉತ್ತರ ಕೇಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿ ವಾಲಾ ಕಾರ್ಯಕ್ರಮನ
ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡುವುದರ ಮುಖಾಂತರ ಹೆಚ್ಚೆಚ್ಚು ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.